ಇದ್ದೀರಾ ಬಾಸ್ ಟಿವಿ ಸ್ಪೆಷಲ್. ನಾನು ಸೀಮಾ ಬಂಗಾರ. ಸಾಮಾನ್ಯವಾಗಿ ಹಗರಣಗಳು ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ನಕಲಿ ದಾಖಲೆಗಳು, ಬ್ಯಾಂಕ್ ವಂಚನೆಗಳು ಅಥವಾ ಭೂ ಹಗರಣಗಳು. ಆದ್ರೆ ಕರ್ನಾಟಕದಲ್ಲಿ ಭಾರಿ ಸಂಚಲನ ಮೂಡಿಸಿರುವ ಬಹುಕೋಟಿ ಬಿಟ್ಕಾಯಿನ್ ಹಗರಣ ಇವೆಲ್ಲಕ್ಕಿಂತ ತೀರಾ ಭಿನ್ನವಾದದ್ದು. ಇದು ಆಧುನಿಕ ತಂತ್ರಜ್ಞಾನದ ಬ್ಲಾಕ್ ಚೈನ್ ವ್ಯವಸ್ಥೆಯನ್ನ ದುರುಪಯೋಗಪಡಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತಹ ಸೈಬರ್ ಕಳ್ಳತನ ಹಾಗೂ ಅದನ್ನ ಸಾಂಪ್ರದಾಯಿಕ ಹವಾಲಾ ಜಾಲದ ಮೂಲಕ ಭಾರತೀಯ ರೂಪಾಯಿಗೆ ಬದಲಾಯಿಸಿದ ಹೈಟೆಕ್ ಕ್ರೈಮ್ ಸ್ಟೋರಿ. ಈ ಇಡಿ ಹಗರಣದ ಚಕ್ರವ್ಯೂಹದಲ್ಲಿ ಈಗ ಸಿಲುಕಿಕೊಂಡಿರೋದು ಕಾಂಗ್ರೆಸ್ ಶಾಸಕ ಎನ್.ಎ. ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್. ಜಾರಿ ನಿರ್ದೇಶನಾಲಯ ಜಾರಿ ಮಾಡಿರುವ 3ನೇ ಸಮನ್ಸ್ ಹಾಗೂ ವಿಶೇಷ ತನಿಖಾ ತಂಡ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಹ್ಯಾಕಿಂಗ್ ಜಗತ್ತಿನ ಮಾಸ್ಟರ್ ಮೈಂಡ್ ಶ್ರೀಕಿ ಮತ್ತು ನಲ್ಪಾಡ್ ಭೇಟಿಯ ರಹಸ್ಯ. ಈ ಕಥೆಯ ಮೊದಲ ಕೋನ ಶುರುವಾಗೋದು ಬಿಟ್ಕಾಯಿನ್ ಲೋಕದ ಬ್ಲಾಕ್ ಹ್ಯಾಟ್ ಹ್ಯಾಕರ್ ಎಂದೇ ಕರೆಯಲಾಗಿರುವಂತಹ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿಯಿಂದ. ಸರ್ಕಾರಿ ವೆಬ್ಸೈಟ್ಗಳು, ಅಂತಾರಾಷ್ಟ್ರೀಯ ಬಿಟ್ಕಾಯಿನ್ ಎಕ್ಸ್ಚೇಂಜ್ಗಳನ್ನ ಹ್ಯಾಕ್ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡಿಜಿಟಲ್ ಕರೆನ್ಸಿಯನ್ನ ಕದ್ದಿದ್ದ ಶ್ರೀಕಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಬಿಟ್ಕಾಯಿನ್ ಕದಿಯುವುದು ಸುಲಭ, ಆದ್ರೆ ಅದನ್ನ ಅಧಿಕೃತ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಿದ ತಕ್ಷಣವೇ ಸೈಬರ್ ಪೊಲೀಸರು ಮತ್ತು ಜಾಗತಿಕ ತನಿಖೆ ಸಂಸ್ಥೆಗಳು ಐಪಿ ಅಡ್ರೆಸ್ ಆಧಾರದ ಮೇಲೆ ಬೆನ್ನಟ್ಟುತ್ತವೆ. ಕದ್ದ ಡಿಜಿಟಲ್ ಹಣವನ್ನ ಯಾರಿಗೂ ತಿಳಿಯದಂತೆ ನಗದು ರೂಪಕ್ಕೆ ಬದಲಾಯಿಸಲು ಶ್ರೀಕಿಗೆ ಒಬ್ಬ ಪ್ರಭಾವಿ ವ್ಯಕ್ತಿಯ ಆಶ್ರಯ ಬೇಕಿತ್ತು. ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದೇ ಮೊಹಮ್ಮದ್ ನಲ್ಪಾಡ್ ಎಂಬುದು ತನಿಖಾ ಸಂಸ್ಥೆಗಳ ವಾದ. ಇನ್ನು ಎಸ್ಐಟಿ ಸಲ್ಲಿಸಿರುವ ಚಾರ್ಜ್ ಶೀಟ್ ನಲ್ಲಿ ಈ ಹಗರಣದ ಅತಿ ರೋಚಕ ಆಯಾಮ ಬದಲಾಗಿದೆ. ನಲ್ಪಾಡ್ ಕೇವಲ ಶ್ರೀಕಿಗೆ ರಕ್ಷಣೆ ನೀಡಲಿಲ್ಲ, ಬದಲಿಗೆ ಕದ್ದ ಬಿಟ್ಕಾಯಿನ್ಗಳನ್ನ ಕ್ಯಾಶ್ ಕನ್ವರ್ಷನ್ ಮಾಡಲು ಒಂದು ಕರಾಳ ಮಾರ್ಗವನ್ನ ಸೃಷ್ಟಿಸಿಕೊಟ್ಟಿದ್ದ ಎಂಬ ಆರೋಪವಿದೆ. ತನಿಖಾ ವರದಿಗಳ ಪ್ರಕಾರ ನಲ್ಪಾಡ್ ತನ್ನ ಮುಂಬೈ ಮೂಲದ ಆಪ್ತ ಸ್ನೇಹಿತನ ಸಹಾಯದಿಂದ ಅಂಡರ್ ವರ್ಲ್ಡ್ ಮಾದರಿಯ ಹವಾಲಾ ನೆಟ್ವರ್ಕ್ ಸಂಪರ್ಕಿಸುತ್ತಿದ್ದ. ಶ್ರೀಕಿ ಕದ್ದ ಬಿಟ್ಕಾಯಿನ್ಗಳನ್ನ ಮುಂಬೈನ ಹವಾಲಾ ಏಜೆಂಟ್ಗಳ ಡಿಜಿಟಲ್ ವಾಲೆಟ್ಗಳಿಗೆ ವರ್ಗಾಯಿಸಲಾಗ್ತಾ ಇತ್ತು. ಅದಕ್ಕೆ ಪ್ರತಿಯಾಗಿ ಕೋಟ್ಯಾಂತರ ರೂಪಾಯಿಯ ಗರಿ ನೋಟುಗಳ ಕಂತಿಗಳನ್ನ ಬೆಂಗಳೂರಿಗೆ ತಲುಪಿಸಲಾಗ್ತಾ ಇತ್ತು. ಈ ಅಪಾಯಕಾರಿ ಆಟದಲ್ಲಿ ನಲ್ಪಾಡ್ಗೆ ಸಿಕ್ಕ ಲಾಭ ಸಣ್ಣದಾಗಿರಲಿಲ್ಲ. ಪ್ರತಿಯೊಂದು ಡೀಲ್ನಲ್ಲೂ ಭಾರಿ ಪ್ರಮಾಣದ ಕಮಿಷನ್ ಹಣ ನಲ್ಪಾಡ್ ಕೈ ಸೇರ್ತಾ ಇತ್ತು ಎಂಬುದು ಎಸ್ಐಟಿ ಚಾರ್ಜ್ ಶೀಟ್ ನಲ್ಲಿ ದಾಖಲಿಸಿದೆ. ತನಿಖಾ ಸಂಸ್ಥೆಗಳ ಡಬಲ್ ಅಟ್ಯಾಕ್ ಮತ್ತು ನುಣುಚಿಕೊಳ್ಳುವ ರಾಜಕೀಯ ತಂತ್ರ ಯಾವಾಗ ಈ ಹಗರಣ ತನಿಖೆ ತೀವ್ರಗೊಂಡಿತೋ ಆಗ ರಾಜಕೀಯ ಮತ್ತು ಕಾನೂನಿನ ನಡುವೆ ದೊಡ್ಡ ಹಗ್ಗಜಗ್ಗಾಟವೇ ಶುರುವಾಯಿತು. ಒಂದು ಕಡೆ ರಾಜ್ಯ ಸರ್ಕಾರದ ಎಸ್ಐಟಿ ಸಾಕ್ಷ್ಯಗಳನ್ನ ಕಲೆ ಹಾಕ್ತಿದ್ರೆ, ಮತ್ತೊಂದು ಕಡೆ ಕೇಂದ್ರದ ಜಾರಿ ನಿರ್ದೇಶನಾಲಯ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ನಲ್ಪಾಡ್ ಮತ್ತು ಅವರ ಸುತ್ತ ಉರುಳು ಬಿಗಿಸಿತು. ಈ ಹಿಂದೆ ಇಡಿ 2 ಬಾರಿ ಸಮನ್ಸ್ ನೀಡಿದಾಗ್ಲೂ ನಲ್ಪಾಡ್ ರಾಜಕೀಯ ಕಾರ್ಯಕ್ರಮಗಳು, ಸರ್ಕಾರ ರಚನೆಯ ಬಿಡುವಿಲ್ಲ, ವೇಳಾಪಟ್ಟಿ ಹಾಗೂ ಸಾರ್ವಜನಿಕ ಸಭೆಗಳ ನೆಪ ಒಡ್ಡಿ ವಿಚಾರಣೆಯಿಂದ ದೂರ ಉಳಿದಿದೆ. ಇದನ್ನ ತನಿಖಾ ಸಂಸ್ಥೆಗಳು ವಿಚಾರಣೆಗೆ ಅಸಹಕಾರ ಎಂದು ಪರಿಗಣಿಸಿವೆ. ಈಗ ನೀಡಿರುವ 3ನೇ ಸಮನ್ಸ್ ಅಂತಿಮ ಎಚ್ಚರಿಕೆಯಾಗಿದ್ದು, ಈ ಬಾರಿಯೂ ಹಾಜರಾಗದೆ ಇದ್ರೆ ಇಡಿ ನೇರವಾಗಿ ಬಂಧನ ಅಸ್ತ್ರ ಪ್ರಯೋಗಿಸುವ ಸಾಧ್ಯತೆ ದಟ್ಟವಾಗಿದೆ. ಜಂಟಿ ದಾಳಿ ಹಾಗೂ ಸಹ ಆರೋಪಿಗಳ ಡಿಕೋಡಿಂಗ್. ಇತ್ತೀಚೆಗೆ ಇಡಿ ಅಧಿಕಾರಿಗಳು ನಲ್ಪಾಡ್ ಮತ್ತು ಶ್ರೀಕಿ ಮತ್ತು ಹವಾಲಾ ದಂಧೆಯ ಪ್ರಮುಖ ಕೊಂಡಿ ರಾಬಿನ್ ಖಂಡೇವಾಲಾ ನಿವಾಸಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿದರು. ಈ ದಾಳಿಯಲ್ಲಿ ವಶಪಡಿಸಿಕೊಂಡಂತಹ ಸೈಬರ್ ಸಾಕ್ಷ್ಯಗಳು, ಎನ್ಕ್ರಿಪ್ಟ್ ಆದ ಚಾಟ್ಗಳು ಮತ್ತು ಹಾರ್ಡ್ ಡಿಸ್ಕ್ಗಳು ಈ ಪ್ರಕರಣದ ಆಸ್ತಿವಾರವನ್ನ ಅಲ್ಲಾಡಿಸಿವೆ. ಈಗಾಗಲೇ ಜೈಲಿನಲ್ಲಿರುವ ಶ್ರೀಕಿ ಮತ್ತು ರಾಬಿನ್ ಖಂಡೇವಾಲಾ ತನಿಖಾಧಿಕಾರಿಗಳ ಕಠಿಣ ವಿಚಾರಣೆಯನ್ನ ತಡೆಯಲಾರದೆ ತಾವು ಯಾರಿಗೆಲ್ಲ ಎಷ್ಟು ಹಣ ತಲುಪಿಸಿದ್ದೇವೆ ಎಂಬಂತಹ ಸತ್ಯವಾದ ಸಂಪೂರ್ಣ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಈ ಜಂಟಿ ಹೇಳಿಕೆಗಳೇ ಈಗ ನಲ್ಪಾಡ್ಗೆ ಅತಿ ದೊಡ್ಡ ಕಂಟಕವಾಗಿ ಪರಿಣಮಿಸಿವೆ. ಈ ಇಡಿ ಬಿಟ್ಕಾಯಿನ್ ಹಗರಣದ ಕಥೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ಇದು ಕೇವಲ ಒಬ್ಬ ಶಾಸಕನ ಮಗನ ಸುತ್ತಲಿನ ಆರೋಪ ಅಲ್ಲ. ಇದು ಇಡೀ ದೇಶದ ಭದ್ರತೆಗೆ ಸವಾಲೊಡ್ಡುವಂತಹ ಸೈಬರ್ ಅಪರಾಧಗಳು ಮತ್ತು ರಾಜಕೀಯ ಪ್ರಭಾವದ ನಡುವಿನ ಅಪವಿತ್ರ ಮೈತ್ರಿಗೆ ಹಿಡಿದ ಕನ್ನಡಿಯಾಗಿದೆ. ತನಿಖಾ ಸಂಸ್ಥೆಗಳು ಕಲೆ ಹಾಕಿರುವ ಡಿಜಿಟಲ್ ಹೆಜ್ಜೆಯ ಗುರುತುಗಳು ಅತ್ಯಂತ ಬಲವಾಗಿದ್ದು, ಮುಂಬರುವ ದಿನಗಳಲ್ಲಿ ಮೊಹಮ್ಮದ್ ನಲ್ಪಾಡ್ ಇಡಿಯ 3ನೇ ನೋಟಿಸ್ಗೆ ಹೇಗೆ ಉತ್ತರಿಸುತ್ತಾರೆ ಹಾಗೂ ತಮ್ಮ ಮೇಲಿನ ಈ ಗಂಭೀರ ಹವಾಲಾ ಕಳಂಕದಿಂದ ಹೇಗೆ ಪಾರಾಗ್ತಾರೆ ಎಂಬುದು ಇಡೀ ರಾಜ್ಯ ರಾಜಕೀಯದ ಭವಿಷ್ಯವನ್ನ ನಿರ್ಧರಿಸಲಿದೆ.
ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.